ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮನ್ನೇ ನೋಡೋಕ್ಕೆ ನಾನು ತುಂಬ ಇಷ್ಟವಾಗಿದ್ದೇನೆ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರೇ, ನೀನು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಡ್ತೀರಾ. ನಾವು ನಿಮ್ಮ ಶಿಲುಬೆಯನ್ನು ನೋಡಿ ನಿಮ್ಮ ಥರ ನಾವು ಆಗಬೇಕಂತ ನಾವು ಆಸೆ ಪಡ್ತಾ ಇದ್ದೀವಿ ಸ್ವಾಮಿ. ಈ ವಾಕ್ಯದಿಂದ ನಮ್ಮನ್ನೇ ನೀನು ಆಶೀರ್ವಾದ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ, ಆಮೇನ್. ಇವತ್ತನೇ ಒಂದು ನಾವು ಕಲಿಬೇಕಾದಂಥ ಒಂದು ವಿಷಯ ಅದೇನೆಂದರೆ, ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆದರದಿಂದ ದೇವರ ಸಂಪೂರ್ಣ ರಕ್ಷಾ ಕವಚವನ್ನು ಧರಿಸಿಕೊಳ್ಳ್ರಿ. ದೇವರ ವಾಕ್ಯ ಏನು ಹೇಳುತ್ತೆ, ನಮಗೆ ಈ ಒಂದು ಎಲ್ಲ ಸಂಪೂರ್ಣ ರಕ್ಷಾ ಕವಚವನ್ನು ನಾವು ಧರಿಸಿಕೊಳ್ಳಬೇಕು. ಆದರೂ ಕೆಲವೊಂದು ಸಮಯದಲ್ಲಿ ನಾವು ಏನು ಮಾಡ್ತೀವಿ, ಬರೀ ಒಂದು ಅಥವಾ ಎರಡು ಒಂದು ದರ್ಶಗಳನ್ನು ಹಾಕ್ಕೊಂಡು ನಾವು ಹೊರಗಡೆ ಹೋಗ್ತೀವಿ. ನಾವು ಈ ಒಂದು ಆತ್ಮಿಕ ಹೋರಾಟದಲ್ಲಿ ಇದ್ದೀವಿ. ಆ ಆತ್ಮಿಕ ಹೋರಾಟದಲ್ಲಿ ನಾವು ಜೀವಿಸಬೇಕು ಮತ್ತು ಜಯಿಸಬೇಕು ಅಂದರೆ ನಾವು ಈ ಎಲ್ಲ ವಸ್ತುಗಳನ್ನು ಧರಿಸಿಕೊಳ್ಬೇಕಾಗಿದೆ. ಯೇಸು ಸ್ವಾಮಿ ಯಾವಾಗೂ ಹೇಳಿಲ್ಲ ನಿಮಗೆ ಕಷ್ಟ ಬರಲ್ಲ ಅಂತ. ಆದರೂ ಯೇಸು ಸ್ವಾಮಿ ಏನು ಹೇಳ್ತಾರೆ, ನಿಮಗೆ ಕಷ್ಟ ಬರುವಾಗ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ, ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ಒಂದು ಭರವಸೆಯಲ್ಲಿ ನಾವು ಇರಬೇಕಾಗಿದೆ. ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂಥ ಮಾತುಗಳು ಅದೇ ಇದೆ. ಅದೇನೆಂದರೆ, ನಿಮಗೆ ಕಷ್ಟಗಳು ಬರುತ್ತೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡ್ತೀವಿ. ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ, ಈ ಲೋಕದಲ್ಲಿ ನಿಮಗೆ ಕಷ್ಟಗಳು ಬರುತ್ತೆ, ಆದರೂ ನಾನು ಈ ಲೋಕವನ್ನು ಜಯಿಸಿದ್ದೀನಿ. ದೇವರು ಈ ಒಂದು ಲೋಕವನ್ನು ಜಯಿಸಿದ್ದಾರೆ ಮತ್ತು ಅವರು ನಮ್ಮ ಜೊತೆಲಿ ಇದ್ದಾರೆ. ಆ ಒಂದು ಭರವಸೆ ನಮಗಿದೆ. ಅಷ್ಟು ಮಾತ್ರ ಇಲ್ಲ, ಮತ್ತೆ ಬರುತ್ತೆ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 27 ತನಕ ನಾವು ಇನ್ನೊಂದು ವಿಷಯನ ನೋಡ್ತೀವಿ. ಅದೇನೆಂದರೆ, ಯೇಸು ಸ್ವಾಮಿ ಮತ್ತು ಶಿಷ್ಯರು ಆ ಒಂದು ಅಡವಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಹೋಗ್ತಾ ಇರುವಾಗ ಏನಾಯಿತು, ಅಲ್ಲೇ ಎಷ್ಟೋ ಅವರ ಕಷ್ಟದಲ್ಲಿ ಅವರು ಇದ್ದಾರೆ. ಅವರೇ ಬಿರುಗಾಳಿ ಬಂತು, ಅಲೆಗಳು ಬಂತು, ಆದರೂ ಯಾವುದೋ ಶಿಷ್ಯಗಳು ಅಲ್ಲಿ ಮುಳುಗಿ ಹೋಗಿಲ್ಲ. ಯಾಕೆಂದರೆ ಯೇಸು ಸ್ವಾಮಿ ಆ ಅಡಿಗೆಯಲ್ಲಿ ಅವರ ಜೊತೆಲಿ ಇದ್ದಾರೆ. ಕೆಲವೊಂದು ಸಮಯದಲ್ಲಿ ಅವಿಶ್ವಾಸಗಳ ನಮ್ಮನ್ನು ನೋಡಿ, ನೀವು ಕ್ರೈಸ್ತರಾಗಿದ್ದೀರಾ, ಯಾಕೆ ನಿಮಗೆ ಕಷ್ಟಗಳಿದೆ ಅಂತ ನಮ್ಮನ್ನು ಕೇಳಬಹುದು. ಆದರೂ ನಾವು ಅವ್ರಿಗೆ ಕೊಡುವಂಥ ಉತ್ತರ ಅದೇನೆಂದರೆ, ಯೇಸು ಸ್ವಾಮಿ ನಮ್ಮ ಜೊತೆಲಿ ಇದ್ದಾರೆ. ಆ ಕಷ್ಟಗಳು ಬಂದ್ರೂ ಯೇಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗಲ್ಲ. ಆ ವಾಗ್ದಾನ ದೇವರು ನಮ್ಮ ಜೊತೆಲಿ ಮಾಡಿದ್ದಾರೆ ಅಂತ ನಾವು ಅವ್ರಿಗೆ ಹೇಳ್ಬೋದು. ಈ ಎಲ್ಲ ವಸ್ತುಗಳು ದೇವರು ಯಾಕೆ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಸುರಕ್ಷತೆಗಾಗಿ ಕೊಟ್ಟಿದ್ದಾರೆ. ನಾವು ಈ ಒಂದು ಸುರಕ್ಷತೆಯಲ್ಲಿ ಇರುವಾಗ ಮಾತ್ರನೇ ಶೈತಾನ ಮಾಡುವಂಥ ಕಾರ್ಯ ನಮ್ಮ ಜೀವಿತದಲ್ಲಿ ಯಾವಾಗಲೂ ಆಗಲ್ಲ. ನಾವು ನೋಡ್ತೀವಿ, ಆರ್ಮಿದಲ್ಲಿ ಕೆಲಸ ಮಾಡೋರು, ಪೊಲೀಸಲ್ಲಿ ಕೆಲಸ ಮಾಡೋರು, ಅವ್ರು ಏನು ಮಾಡ್ತಾರೆ, ಅವರು ಎಲ್ಲ ಒಂದು ವಸ್ತುಗಳನ್ನ ಹಾಕ್ಕೊಂಡು ಅವರು ಮುಗ್ದು ಹೋಗ್ತಾರೆ. ಅವಾಗ ಹೋಗುವಾಗ ಅವ್ರಿಗೆ ಏನೂ ಒಂದು ಸಮಸ್ಯೆ ಬರಲ್ಲ. ಯಾಕೆಂದರೆ ಅವರು ಸಂಪೂರ್ಣವಾಗಿ ಅವರನ್ನು ಪೂರ್ತಿಯಾಗಿ ಮುಗಿಸ್ಕೊಂಡು ಅವರು ಆ ಆಯುಧಗಳನ್ನು ಹಾಕ್ಕೊಂಡು ಅವರು ಮುಂದೆನೂ ಹೋಗ್ತಾ ಇದ್ದಾರೆ. ಆವಾಗ ಅವರು ಶತ್ರು ಅವರನ್ನು ಏನು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ನಮ್ಮ ಶತ್ರು ನಮಗೆ ಎಲ್ಲ ಗೊತ್ತಿದೆ. ಸೈತಾನ್ ನಮ್ಮ ಶತ್ರು ಇದ್ದಾನೆ. ಆ ಶತ್ರುವಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ಈ ಎಲ್ಲ ಆಯುಧಗಳನ್ನು ನಾವು ಹಾಕೊಂಡು ಮೊಟ್ಟ ಮೊದಲನಾಗಿ ನಾವು ನೋಡೋದಾದರೆ ನಮ್ಮ ತಲೆಗೆ ದೇವರು ಕೊಟ್ಟಿರುವಂಥ ಒಂದು ಕಾರ್ಯ ಅದೇನೆಂದರೆ ಶಿರಸ್ಥಾನ. ದೇವರು ನಮಗೆ ಕೊಟ್ಟಿರುವಂಥ ರಕ್ಷಣೆಯ ಶಿರಸ್ಥಾನ ದೇವರು ನಮಗೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಜೀವಿತದಲ್ಲಿ ನಡೆಯುವಂಥ ಕಾರ್ಯ ಅದು ಎಲ್ಲದಕ್ಕಿಂತ ಮುಂಚೆ ನಮ್ಮ ತಲೆಯಿಂದ ಸ್ಟಾರ್ಟ್ ಆಗುತ್ತೆ. ಅದೇನೆಂದರೆ, ನಮಗೆ ಒಂದು ಯೋಚನೆ ಬರುತ್ತೆ. ಆದರೂ ಪೌಲನು ಒಂದು ಮಾತು ಹೇಳ್ತಾರೆ, 2ನೇ ಕೊರಿಂಥಿ 10ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುತ್ತದೆ, ಯಾವಾಗಲೂ ನಿಮಗೆ ಒಂದು ಯೋಚನೆ ಬರುವಾಗ ಆ ಯೋಚನೆಯನ್ನು ನಾವು ತಳ್ಳಿ ಬಿಟ್ಟು ಹಾಕಬೇಕಾಗಿದೆ. ನಾವು ಅದನ್ನು ತಳ್ಳಿ ಬಿಟ್ಟು ಹಾಕಿಲ್ಲ ಅಂದರೆ ಆ ಯೋಚನೆಗಳ ಮೇಲೇ ನಾವು ಯೋಚನೆ ಮಾಡ್ತಾ ಕೆಟ್ಟ ವಿಚಾರದಲ್ಲಿ ನಾವು ಬಿಡ್ತಾ ಇದ್ದೀವಿ. ಯಾವಾಗ ಸೈತನ ಆ ಒಂದು ವಿಚಾರ ತಗೊಂಡು ಬರುವಾಗ ನಾವು ಆ ವಿಚಾರನ ಅದರಿಂದ ತೆಗೆದು ಹಾಕಿದರೆ ನಾವು ದೇವರ ಮುಂಚೆ ಹೋಗೋಕ್ಕೆ ಸಾಧ್ಯ. ಎರಡನೇದಾಗಿ ನಾವು ನೋಡೋದಾದರೆ, ದೇವರು ನಮಗೆ ಹೃದಯದ ಕವಚ ಕೊಡ್ತಾರೆ. ನೀತಿಯ ಹೃದಯದ ಕವಚ. ನಮ್ಮ ಹೃದಯ, ದೇವರ ವಾಕ್ಯ ಹೇಳುತ್ತೆ, ಎಲ್ಲ ಕೆಟ್ಟದ್ದು ನಮ್ಮ ಹೃದಯದಿಂದ ಬರುತ್ತೆ.
ಮತ್ತೆ ಬರದೆ ಸುವಾರ್ತೆ 7ನೇ ಅಧ್ಯಾಯ 21ರಂದೇ ನಾವು ಓದಿದಾದರೆ, ಕೆಟ್ಟಗಳು ಎಲ್ಲಿಂದ ಬರುತ್ತೆ? ನಮ್ಮ ಹೃದಯದಿಂದ ಬರುತ್ತೆ. ಆ ಹೃದಯನ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ನಾವು ಬೈಬಲ್ ವಾಕ್ಯದಲ್ಲಿ ನಾವು ನೋಡ್ತೀವಿ, ನೀತಿ ವಚನದಲ್ಲಿ ನಾವು 4ನೇ ಅಧ್ಯಾಯ 23ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಮ್ಮ ಹೃದಯನ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ನಮ್ಮ ಹೃದಯನ ನಾವು ಕಾಪಾಡಿಕೊಳ್ಳಿಲ್ಲ ಅಂದರೆ ಎಲ್ಲ ಕೆಟ್ಟ ವಿಚಾರಗಳು ನಮ್ಮಿಂದ ಹೊರಗಡೆ ಬರುತ್ತೆ. ನಮ್ಮ ತಲೆನ ನಾವು ಕಾಪಾಡಿಕೊಳ್ಳಬೇಕಾಗಿದೆ ಮತ್ತು ನಮ್ಮ ಹೃದಯನ ನಾವು ಕಾಪಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಎಲ್ಲ ವಸ್ತುಗಳನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ನಾವು ನಮ್ಮ ಪಾದಗಳನ್ನು ಸುವಾರ್ತೆಯ ಪಾದಗಳನ್ನು ನಾವು ಮುಂದೆ ತಗೊಂಡು ಹೋಗಬೇಕಾಗಿದೆ. ಕೆಲವೊಂದು ಸಮಯದಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ಪಾದಗಳನ್ನು ಎಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗಲ್ಲ ಆ ಒಂದು ಜಾಗದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಸುವಾರ್ತೆಯನ ಈ ಒಂದು ಪಾದಗಳನ್ನು ನಾವು ಕರ್ಕೊಂಡು ಶಾಂತಿಯ ಸಮಾಚಾರ ಜನರಿಗೆ ಕರ್ಕೊಂಡು ಹೋಗ್ಬೇಕದು. ನಾವು ಸುವಾರ್ತೆಯಲ್ಲಿ ನೋಡ್ತೀವಿ, ಯೇಸು ಸ್ವಾಮಿ ಹೇಳ್ತಾರೆ, ಯಾವ ಒಂದು ಹಳ್ಳಿಯಲ್ಲಿ ನೀವು ಹೋಗಿದ್ದಾದರೆ, ಆ ಯಜಮಾನ ಮನೆಗೆ ಹೋಗಿದ್ದಾದರೆ ಅವರು ನಿಮಗೆ ಶಾಂತಿ ಅಂತ ಹೇಳಿದರೆ ಅಲ್ಲೇ ನೀವು ಇದ್ದು ಎಲ್ಲ ಜನರಿಗೆ ಸುವಾರ್ತೆ ಸಾರಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತೆ. ಅಷ್ಟು ಮಾತ್ರವಲ್ಲ, ಸೊಂಟ ಪಟ್ಟಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಎಲ್ಲ ದರ್ಶನ ಎಲ್ಲ ನಾವು ಹಾಕ್ಕೊಂಡಿದ್ದೀವಿ. ಆ ಸೊಂಟ ಪಟ್ಟಿ ಏನು ಮಾಡಿಬಿಡುತ್ತೆ, ಅದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಾಗುತ್ತೆ. ಆ ಹಳೆ ಕಾಲದಲ್ಲಿ ನಾವು ನೋಡೋದಾದರೆ ಜನರೇ ನಾವು ಹಾಕುವಂಥ ಒಂದು ವಸ್ತ್ರಗಳನ್ನ ಹಾಕಲ್ಲ, ಅದು ಒಂದೇ ಒಂದು ವಸ್ತ್ರ ಅವ್ರು ಹಾಕ್ಕೊಂಡಿದ್ದಾರೆ. ಅದಕ್ಕಾಗಿ ಆ ಸೊಂಟ ಪಟ್ಟಿಯನ್ನು ಅವನು ಹಾಕ್ಕೊಂಡು ಅವ್ರು ಚೆನ್ನಾಗಿ ಮುಂದೆ ಹೋಗಬಹುದು ಅಂತ ಆ ಒಂದು ಅವರು ಆ ರೀತಿ ಆಗಬೇಕು. ಅಷ್ಟು ಮಾತ್ರ ದೇವರ ವಾಕ್ಯದಲ್ಲಿ ನಮಗೆ ದೇವರು ಇನ್ನೊಂದು ಕೊಟ್ಟಿದ್ದಾರೆ. ಅದೇನೆಂದರೆ ದೇವರ ವಾಕ್ಯ, ಆತ್ಮದ ಒಂದು ಕತ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಆತ್ಮದ ಕತ್ತಿ ಸೈತಾನ್ ನಮ್ಮ ಮುಂದೆ ಬರುವಾಗ ನಾವು ಆ ಆತ್ಮದ ಕತ್ತಿದಿಂದ ನಾವು ಸೈತಾನನ್ನು ಇದು ಮಾಡಬಹುದು. ದೇವರು ನಮಗೆ ವಿಜಯನ ಕೊಟ್ಟಿದ್ದಾರೆ. ಆ ವಿಜಯದ ಜೀವಿತದಲ್ಲಿ ನಾವು ನಡಿಬೇಕಾಗಿದೆ. ದೇವರು ನಮಗೆ ಶಾಂತಿ ಕೊಟ್ಟಿದ್ದಾರೆ. ನಾವು ಭಯದಲ್ಲಿ ಇರಬಾರದು. ಆ ಒಂದು ಭಯದಲ್ಲಿ ನಾವು ಇರುವಾಗ ಸೈತಾನನು ನಮ್ಮ ಜೀವಿತದಿಂದ ಇನ್ನೂ ಭಯ ತಕೊಂಡು ಬರ್ತಾರೆ. ದೇವರ ವಾಕ್ಯ ಹೇಳುತ್ತೆ, ಈ ನಿಮಗೆ ಸಮಸ್ಯೆ ಬರುವಾಗ ನೀವು ವಿಶ್ವಾಸದಲ್ಲಿ ಇರಬೇಕಾಗಿದೆ. ನಾವು ಸಮಸ್ಯೆ ಬರುವಾಗ ನಮ್ಮ ವಿಶ್ವಾಸನ ನಾವು ಕಳ್ಕೊಳ್ಬಾರ್ದು. ಕೆಟ್ಟ ಒಂದು ಸಮಾಚಾರ ನಮಗೆ ಬರುತ್ತೆ, ಕೆಲವೊಂದು ವಿಷಯ ನಮ್ಮ ಜೀವಿತದಲ್ಲಿ ಆಗುತ್ತೆ, ಆದರೂ ನಾವು ಸೋತು ಹೋಗಬಾರ್ದು. ದೇವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಈ ವಾರದಲ್ಲಿನೂ ನಿಮಗೆ ಕೆಲವೊಂದು ಭಯದ ವಿಚಾರ ಬರುತ್ತೆ, ಅಪನಂಬಿಕೆಯ ವಿಚಾರ ಬರುತ್ತೆ. ಅದನ್ನು ನಾವು ಏನು ಮಾಡಬೇಕು? ಅದನ್ನು ನಾವು ಯೇಸು ಸ್ವಾಮಿ ಹತ್ರ ತಗೊಂಡು ಹೋಗಿದ್ರೆ ಅದೆಲ್ಲ ಯೇಸು ಸ್ವಾಮಿ ಏನು ಮಾಡ್ತಾರೆ? ಚೆನ್ನಾಗಿ ಮಾಡ್ತಾರೆ. ದೇವರು ಹೇಗೆ ನಮ್ಮನ್ನು ನೋಡ್ತಾರೆ ಅದೇ ರೀತಿಯಾಗಿ ನಾವು ಅವರನ್ನು ನೋಡಬೇಕಾಗಿದೆ. ಯಾವುದೇ ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಬಂದರೂ ಯೇಸು ಸ್ವಾಮಿ ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಯಾಕೆಂದರೆ ಯೇಸು ಸ್ವಾಮಿ ನಮಗಾಗಿ ಯುದ್ಧ ಮಾಡ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಯಾವಾಗ ಈ ಎಲ್ಲ ಸಂಪೂರ್ಣ ಕವಚನ ನಾವು ಹಾಕ್ಕೊಂಡ್ರೆ ನಮಗೆ ಯಾವ ಭಯದಲ್ಲಿ ಇರಲ್ಲ. ಸೈತಾನ ಮಾಡೋಂಥ ಕಾರ್ಯ ನಮ್ಮ ಜೀವಿತದಲ್ಲಿ ಇರಲ್ಲ. ಶೈತಾನಿಗೇನು ಶಕ್ತಿ ಇದೆ, ಆದರೆ ಈ ಒಂದು ನಾವು ಎಲ್ಲ ಆತ್ಮದ ಎಲ್ಲ ಒಂದು ಹಾಕ್ಕೊಂಡ್ರೆ ನಮಗೆ ಶೈತಾನ ಮಾಡುವಂಥ ಯಾವುದೋ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಯಲ್ಲ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಈ ಒಂದು ಸಮಯ ನೀವು ನಮಗೆ ಕೊಟ್ಟಿದ್ದೀರ, ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ನೀವು ನಿಮ್ಮ ಚಿತ್ತದ ಪ್ರಕಾರವಾಗಿ ನಮ್ಮನ್ನು ನಡೆಸು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.